ಎಲ್ರಿಗೂ ಸಹ ನಮಸ್ತೆ. ಈಗ ಒಂದು ವಿಷಯ ಏನಿದೆ ತುಂಬಾ ಟ್ರೆಂಡ್ನಲ್ಲಿದೆ. ಏನಂದರೆ ಕಿಚ್ಚ ಸುದೀಪ್ ಅವರು ಕಿಚ್ಚನ ಚಪ್ಪಾಳೆಯನ್ನು ಈ ಸೀಸನ್ನಲ್ಲಿ ಏನು ಕಂಟೆಸ್ಟೆಂಟ್ಗಳಿಗೆ ಕಿಚ್ಚನ ಚಪ್ಪಾಳೆಯನ್ನು ಕೊಡ್ತಾಯಿದ್ರು, ಈ ವಾರದ ಕಿಚ್ಚನ ಚಪ್ಪಾಳೆಯನ್ನು ಅಶ್ವಿನಿ ಅವರಿಗೆ ಕೊಡ್ತಾರೆ. ಹಾಗೆ ಇಡೀ ಸೀಸನ್ನಲ್ಲಿ ಅವರು ಇಡೀ ಸೀಸನ್ನ ಎಂಟರ್ಟೈನ್ ಮಾಡಿದಂತಹ ಕಂಟೆಸ್ಟೆಂಟ್ ಅಂತ ಹೇಳಿ ಧ್ರುವಂತ್ ಅವರಿಗೆ ಕೊಡ್ತಾರೆ. ಇದು ಏನಾಗಿದೆ ಅಂತ ಅಂದರೆ, ಗಿಲ್ಲಿ ಅಭಿಮಾನಿಗಳು ಎಲ್ರಿಗೂ ಸಹ ಗೊತ್ತು, ತುಂಬಾ ದೊಡ್ಡ ಫ್ಯಾನ್ ಬೇಸ್ನಲ್ಲಿ ಇರುವಂಥದ್ದು. ಅವರೆಲ್ಲ ಏನು ಮಾಡ್ತಿದ್ದಾರೆ ಅಂತ ಅಂದರೆ, ಅವೆಲ್ಲ ಗಿಲ್ಲಿ ಅಭಿಮಾನಿಗಳು ಸಹ ಬೇರೆ ಕಂಟೆಸ್ಟೆಂಟ್ಗಳಿಗೆ ಕೊಟ್ಟಿರೋದು ಅವ್ರಿಗೆ ಇಷ್ಟ ಆಗ್ತಾಯಿಲ್ಲ. ಏನೇ ಒಳ್ಳೇದು ಬಂದರೂ ಸಹ ಗಿಲ್ಲಿಗೆ ಆಗಬೇಕು, ಏನೇ ಕೆಟ್ಟದ್ದು ಬಂದರೂ ಸಹ ಮನೆಯ ಬೇರೆ ಸದಸ್ಯರಿಗಾಗಬೇಕು ಅಂತ ಹೇಳಿ ನೋಡ್ತಾ ಇದ್ದಾರೆ. ಇದು ನಿಜಕ್ಕೂ ಸಹ ತಪ್ಪು. ಗಿಲ್ಲಿ ಅವರು ಸಹ ತುಂಬಾ ಅತ್ಯದ್ಭುತವಾಗಿ ಹಾಡಿದ್ದಾರೆ. ವಿನ್ನರ್ ಆಗುವಂತಹ ಪ್ರತಿಯೊಂದು ಲಕ್ಷಣ ಅವರಲ್ಲಿ ಇದೆ. ಆದರೆ ಕಿಚ್ಚನ ಚಪ್ಪಾಳೆ ಅಂತ ಬಂದು ಹೇಳಿದಾಗ ಪ್ರತಿ ವಾರವೂ ಕೂಡ ಗಿಲ್ಲಿ ಅವರಿಗೆ ಒಂದೇ ಕೊಡೋದಕ್ಕಾಗೋದಿಲ್ಲ. ಇಡೀ ಸೀಸನ್ನಲ್ಲೂ ಸಹ ಧ್ರುವಂತ್ ಅವರು ಒಳ್ಳೆಯ TRPಯನ್ನು ತಂದುಕೊಟ್ಟಿದ್ದಾರೆ. ನಾವು ನೋಡಿದ್ಬೋದು, ಸೀಕ್ರೆಟ್ ರೂಮ್ನಲ್ಲಿದ್ದಾಗ ಯಾವ ರೀತಿಯಾದ ಟಾಸ್ಕನ್ನು ಆಡಿದರು, ಈ ವಾರ ಯಾವ ರೀತಿಯಾಗಿ ಅವರು ಪರ್ಫಾರ್ಮೆನ್ಸ್ ಇತ್ತು ಅಂತ ಹೇಳಿ ನೋಡಿದ್ದೀರಾ. ಅಶ್ವಿನಿ ಅವರು ಸಹ ಅಷ್ಟೇ, ಮೊದಲಿಂದ ಇಲ್ಲಿಯವರೆಗೂ ಸಹ TRP ಕ್ವೀನ್ ಅಂತಲೇ ಅವರನ್ನು ಹೇಳಿ ಕರೆಯಲಾಗುತ್ತೆ. ಅವ್ರಿಗೆ ಕೊಟ್ಟಿರೋದೇನು ತಪ್ಪಿಲ್ಲ. ಆದರೆ ಕಿಚ್ಚ ಸುದೀಪ್ ಅವರ ಅಕೌಂಟ್ಗೆ ಹೋಗಿ ನೆಗೆಟಿವ್ ಕಿಚ್ಚ ಸುದೀಪ್ ಅವರಿಗೆ ತುಂಬಾ ಬ್ಯಾಡ್ ವರ್ಡ್ಸಿಂದ ಮಾತಾಡ್ತಾ ಇದ್ದಾರೆ ಕೂಡ ಹೌದು. ಇದು ನಿಜಕ್ಕೂ ಸಹ ತಪ್ಪು. ಯಾಕಂದರೆ ಎಲ್ಲ ಕಂಟೆಸ್ಟೆಂಟ್ಗಳು ಸಹ ಒಂದೇ, ಎಲ್ರಿಗೂ ಸಹ ಸಮಾನವಾಗಿ ಸಿಗಬೇಕಾಗಿರುವಂಥದ್ದು. ಗಿಲ್ಲಿ ಅವರಿಗೆ ಹೆಚ್ಚು ಫಾಲೋವರ್ಸ್ ಇರ್ಬೋದು, ಆದರೆ ಎಲ್ಲ ಒಳ್ಳೆಯದು ಅವರಿಗೆ ಆಗಬೇಕು ಅನ್ನೋದು ತುಂಬ ತಪ್ಪು.